ಉರ್ವ ಬೋಳೂರಿನ ಶ್ರೀ ಕೊರಗಜ್ಜ ಕ್ಷೇತ್ರ ಶ್ರೀ ರಾಮ ಭಜನಾ ಮಂದಿರದ 29ನೇ ವಾರ್ಷಿಕ ಏಕಾಹ ಭಜನೋತ್ಸವ, ನಗರ ಭಜನೆ, ನೃತ್ಯ ಬಲಿ ಸೇವೆ, ಪಲ್ಲಕ್ಕಿ ಉತ್ಸವವು ಡಿಸೆಂಬರ್ 3ರಿಂದ 7ರವರೆಗೆ ನಡೆಯಲಿದೆ. ಮಂದಿರದ ಅಧ್ಯಕ್ಷರಾದ ರಾಜೇಶ್ ಅವರು ಮಾತನಾಡಿ, ಡಿಸೆಂಬರ್ 1ರಂದು ನಗರ ಭಜನೆ, ಡಿಸೆಂಬರ್ 3ರಂದು ವೇದಮೂರ್ತಿ ಕೆ ಪುರುಷೋತ್ತಮ್ ಭಟ್ ಅವರ ಪೌರೋಹಿತ್ಯದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದೆ. ಡಿಸೆಂಬರ್ 4ರಂದು 29ನೇ ಏಕಹ ಭಜನೋತ್ಸವ ನಡೆಯಲಿದೆ. ಡಿಸೆಂಬರ್ 5ರಂದು ಮಹಾಮಂಗಳಾರತಿ, ಭಜನಾ ಮಂಗಳ, ಪ್ರಸಾದ ವಿತರಣೆ ನಡೆಯಲಿದೆ. ಡಿಸೆಂಬರ್ 6ರಂದು ಚಂಡಿಕಾಯಾಗ ನೆರವೇರಲಿದೆ. ಡಿಸೆಂಬರ್ 7ರಂದು ಪಲ್ಲಕ್ಕಿ ಉತ್ಸವ, ಅವಭೃತೋತ್ಸವ ನಡೆಯಲಿದೆ ಎಂದು ಮಾಹಿತಿ ನೀಡಿದರು. ಶ್ರೀರಾಮ ಭಜನಾ ಮಂದಿರ, ಕೊರಗಜ್ಜ ಕ್ಷೇತ್ರ, ಉರ್ವ ಬೋಳೂರು, ಮಂಗಳೂರು. ಇದರ 29ನೇ ವರ್ಷದ ವಿವಿಧ ಧಾರ್ಮಿಕ ಕಾರ್ಯಕ್ರಮದ ವಿವರಣೆಯನ್ನು ಕೊಡಲಿಕ್ಕೆ ಇಚ್ಛಿಸುತ್ತಿದ್ದೇನೆ. ದಿನಾಂಕ 1 ತಾರೀಕಿಗೆ ಕಳೆದ 5 ವರ್ಷಗಳಿಂದ ನಡೆದುಕೊಂಡು ಬರುವಂಥ ಈ ಒಂದು ನಗರ ಭಜನೆಯನ್ನು ಈ ವರ್ಷ ಸಂಪನ್ನ ಮಾಡಲಿಕ್ಕಿದ್ದೇವೆ. ಅದೇ ರೀತಿ 4 ತಾರೀಕಿಗೆ 29ನೇ ವಾರ್ಷಿಕ ಏಕ ಭಜನೋತ್ಸವ, ನಿರಂತರ 24 ಗಂಟೆಯ ಈ ಒಂದು ಭಜನಾ ಕಾರ್ಯಕ್ರಮದಲ್ಲಿ ಮಂಗಳೂರಿನ ವಿವಿಧ ತಂಡಗಳು ಭಾಗವಹಿಸಲಿಕ್ಕಿದೆ. ಅದೇ ರೀತಿ 5 ತಾರೀಕಿಗೆ ಸಾಯಂಕಾಲ ತುಳಸಿ ಅರ್ಚನೆ, ವಿಷ್ಣು ಸಹಸ್ರನಾಮ, ಆನಂತರ ಕಟ್ಟೆಪೂಜೆ, ದೇವರ ಬಲಿ ಉತ್ಸವ, ಕಟ್ಟೆಪೂಜೆ, ಕೇರಳ ಚೆಂಡೆ ಮೇಳದೊಂದಿಗೆ ಕಟ್ಟೆಪೂಜೆ ನಡೆಯಲಿಕ್ಕಿದೆ. ಮರುದಿನ 6 ತಾರೀಕಿಗೆ ಚಂಡಿಕಾಯಾಗದಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ ಚಂಡಿಕಾಯಾಗ ಪ್ರಾರಂಭವಾಗಲಿಕ್ಕಿದೆ. ಪುರೋಹಿತರಾದ ಪ್ರಶಾಂತ್ ಭಟ್ ಹಾಗೂ ಅವರ ತಂಡದಿಂದ ಚಂಡಿಕಾಯಾಗ ನಡೆಯಲಿಕ್ಕಿದೆ. ಅದೇ ರೀತಿ 7 ತಾರೀಕಿಗೆ ವಿಶೇಷವಾಗಿ ಶ್ರೀದೇವರ ಪಲ್ಲಕ್ಕಿ ಉತ್ಸವ, ಚೆಂಡಮೇಳದೊಂದಿಗೆ ಹಾಗೂ ವಿವಿಧ ಟ್ಯಾಬ್ಲೋ ಹಾಗೂ ಭಜನಾ ತಂಡದ ಒಂದು ಕುಣಿತ ಭಜನೆಯೊಂದಿಗೆ ಈ ಒಂದು ಪಲ್ಲಕ್ಕಿ ಉತ್ಸವ ಹಾಗೂ ಅವಭೃತೋತ್ಸವ ನಮ್ಮ ವೆಂಕಟರಮಣ ದೇವಸ್ಥಾನ ಮಠದ ಗಣಿ ಇಲ್ಲಿ ಅವಭೃತೋತ್ಸವ ಆಗಿ ಮತ್ತು ಓಕುಳಿ ಹೀಗೆಲ್ಲ ಕಾರ್ಯಕ್ರಮಗಳು ಜರುಗಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಸದ್ಭಕ್ತರಾದ ತಾವುಗಳು ಆಗಮಿಸಿ ಶ್ರೀರಾಮದೇವರ ಗಂಧಪ್ರಸಾದವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಈ ವಿನಯಪೂರ್ವಕವಾಗಿ ಆಮಂತ್ರಿಸುತ್ತಿದ್ದೇನೆ. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.